ನಮಸ್ಕಾರ ಎಲ್ಲರಿಗೂ. ಇವತ್ತು ಕೊಡುವಂಥ ರೆಮಿಡಿ ಯಾರಿಗೆಲ್ಲ ದುಡ್ಡದ ಸಮಸ್ಯೆ ಇದೆ ಮತ್ತು ಸಾಲ ಜಾಸ್ತಿ ಮಾಡ್ಕೊಂಡಿರ್ತಾರೆ, ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಮತ್ತು ಒಂದಷ್ಟು ಜನರಿಗೆ ದುಡ್ಡನ್ನು ಕೊಟ್ಬಿಟ್ಟಿರ್ತೀರ, ಅದು ಕೂಡ ವಾಪಸ್ ಬರ್ತಾ ಇರಲ್ಲ. ಅವರು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟು ಹಾಗೆ ನಿಮಗೆ ಸುಳ್ಳನ್ನು ಹೇಳಿಬಿಟ್ಟು ಚೀಟನ್ನು ಮಾಡ್ತಾ ಇರ್ತಾರೆ. ಆ ದುಡ್ಡು ವಾಪಸ್ ಬರಲಿಕ್ಕೆ ಯಾವ ರೆಮಿಡಿನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಏನಂದರೆ, ಈ ಕಲ್ಲುಪ್ಪು ಬರುತ್ತಲ್ಲ, ಕಲ್ಲುಪ್ಪನ್ನು ನಿಮ್ಮ ದೇವರೆದುರಿಗೆ, ಅಂದರೆ ನಿಮ್ಮ ಈಶಾನ್ಯ ಕಾರ್ನರ್ದಲ್ಲಿ ಏನು ದೇವರ ಪೂಜಾ ರೂಮ್ ಇರುತ್ತಲ್ಲ, ಅಥವಾ ಮನೆಯಲ್ಲಿ ಎಲ್ಲಿ ಪೂಜಾ ರೂಮ್ ಇರುತ್ತೋ ಅಲ್ಲಿ ನೆಲದ ಮೇಲೆ ಏನು ಮಾಡಬೇಕಂದ್ರೆ ಕಲ್ಲುಪ್ಪನ್ನು ಹರಡಬೇಕು. ಒಂದು ಬೊಗಸೆಯಷ್ಟು ಉಪ್ಪನ್ನು ತಗೊಂಡು ಅದನ್ನೆಲ್ಲ ಚೆನ್ನಾಗಿ ಹರಡಬೇಕಾಗತ್ತೆ. ಪೂರ ಸ್ಪ್ರೆಡ್ ಮಾಡಿದ ನಂತರ ಅದರ ಮೇಲೆ ಒಂದು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಯಾವುದಾದ್ರೂ ಒಂದು ಎಣ್ಣೆಯನ್ನು ಯೂಸ್ ಮಾಡಿಬಿಟ್ಟು ದೀಪವನ್ನು ಹಚ್ಚಬೇಕು. ಅದು ಕೂಡ ಮಣ್ಣಿನ ಪಣತೆಯಲ್ಲಿ, ಮಣ್ಣಿನ ಪಣತೆ ಬರುತ್ತಲ್ಲ, ಅದರಲ್ಲಿ ಎಳ್ಳೆ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ನಾವು ಹಚ್ಚಬೇಕಾಗತ್ತೆ. ಮತ್ತು ಆ ವ್ಯಕ್ತಿ ಹೆಸರನ್ನು ಸಂಕಲ್ಪ ಮಾಡಿಕೊಂಡು, ಯಾವ ವ್ಯಕ್ತಿ ನೀವು ಯಾರಿಗೆ ದುಡ್ಡು ಕೊಟ್ಟಿರ್ತೀರ ಆ ವ್ಯಕ್ತಿ ನನ್ನ ದುಡ್ಡು ನನಗೆ ವಾಪಸ್ ಕೊಡಲಿ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಹನುಮಾನ್ ಚಾಲಿಸ ಏನು ಬರುತ್ತಲ್ಲ ಅದನ್ನು 11 ಬಾರಿ ನಾವು ಹೇಳಬೇಕಾಗತ್ತೆ. ಅದನ್ನು ಸಾಯಂಕಾಲ ಒಂದು 6ರಿಂದ 8 ಗಂಟೆವರೆಗೆ ಶನಿವಾರ ದಿನ 11 ಬಾರಿ ಹನುಮಾನ್ ಚಾಲಿಸವನ್ನು ಹೇಳುವುದರಿಂದ ಆ ಕೊಟ್ಟಂತಹ ವ್ಯಕ್ತಿಗೆ ಏನು ದುಡ್ಡು ಕೊಟ್ಟಿರ್ತಿರಲ್ಲ ಅವನು ತಾನಾಗೆ ಬಂದುಬಿಟ್ಟು ನಿಮಗೆ ದುಡ್ಡನ್ನು ವಾಪಸ್ ಕೊಡ್ತಾನೆ. ಇದನ್ನು ಶ್ರದ್ಧೆ ವಿಶ್ವಾಸದಿಂದ ಮಾಡಬೇಕು. ಮತ್ತು ಸಾಲವನ್ನು ಮಾಡ್ಕೊಂಡು ಬಿಟ್ಟು ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ಕೂಡ ಜಸ್ಟು ನೀವು ಉಪ್ಪನ್ನು ಹರಡಿಬಿಟ್ಟು ಏನು ಮಾಡಬೇಕಂದ್ರೆ ಒಂದು ದೀಪವನ್ನು ಹಚ್ಚಿ, ಅದರ ಮೇಲೆ ದೀಪ ಹಚ್ಚಿ ಆದ ನಂತರ ಅಂದರೆ ಈ ಆಂಜನೇಯನಿಗೆ ಸಂಕಲ್ಪ ಮಾಡಿಕೊಂಡು 11 ಬಾರಿ ಹನುಮಾನ್ ಚಾಲಿಸವನ್ನು ಹೇಳಿದ್ರು ಕೂಡ ನಿಮ್ಮ ಸಾಲ ತೀರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಪ್ರತಿ ಶನಿವಾರ ಮಾಡಿ ಈ ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.